ಡೇ 0 ಆಫ್ ದ ಮ್ಯಾಜಿಕ್ ಬುಕ್ ಪ್ರಾಕ್ಟೀಸಲ್ಲಿ ಇವತ್ತು ಡೇ 0 ದ ಗ್ರೇಟೆಸ್ಟ್ ಮಿಸ್ಟ್ರಿ ರಿವೀಲ್ಡ್ ಅದನ್ನು ಬುಕ್ಕನ್ನು ಓದ್ತೀವಿ. ಈ ಬುಕ್ಕಲ್ಲಿ ಪಿಕ್ಚರಲ್ಲಿ ಏನಿದೆಯಲ್ಲ ಒಂದು ಬುಕ್ ಇದೆ. ಆ ಬುಕ್ ಮೇಲೆ ಮ್ಯಾಜಿಕ್ ಸ್ಪಾರ್ಕ್ಲಿಂಗ್ಸ್ ಇದೆ, ಅಂದರೆ ಆ ಬುಕ್ ಸುತ್ತಮುತ್ತ ಹೊಳಿತಾ ಇದೆ, ಅಂದರೆ ಆ ಬುಕ್ಕು ಹೊಳಿತಾ ಇದೆ. ಯಾಕಂದರೆ ಅದರಲ್ಲಿ ಗ್ರೇಟೆಸ್ಟ್ ಸೀಕ್ರೆಟ್ ಇದೆ, ಗ್ರೇಟೆಸ್ಟ್ ಥಿಂಗ್ ಇದೆ. ಏನು ಗೊತ್ತಾ? ದ ಫಾಲೋಯಿಂಗ್ ಪ್ಯಾಸೇಜ್ ಕಮ್ ಫ್ರಮ್ ದಿ Caspar of the Mathon in the Holy Scripture, and it has mystified, confused, and been misunderstood by many peoples over the centuries. Whoever has will be given more, and he will have an abundance. Whoever does not have, even what he has will be taken from him. ಇದು ಒಂದು ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸಿಂದ ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊತಾರೆ. ಏನು ಆ ಸೆಂಟೆನ್ಸ್ ಅಂದರೆ, ಯಾರ ಹತ್ರ ಏನಿದೆಯೋ ಅವರಿಗೆ ಇನ್ನೂ ಜಾಸ್ತಿ ಕೊಡುತ್ತೆ, ಯಾರ ಹತ್ರ ಅದಿರೋದಿಲ್ವೋ ಅದನ್ನು ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ತಗೊತಾರೆ. You have to admit that when you read the passage, it appears unjust, as it seems to be saying that the rich will get richer and the poor will get poorer. But there is a riddle to be solved in this passage, a mystery to uncovered, and when you know it, a new world will have opened up for you, the answer to the mystery that has eluded so many of centuries is in one hidden word, gratitude. ಈ ಮೇಲ್ಗಡೆ ಪ್ಯಾಸೇಜ್ ಇದೆಯಲ್ಲ, ಅದನ್ನು ಓದಿದ್ರೆ ಏನಂತ ಯೂಶಲಿ ಮೀನಿಂಗ್ ಬರುತ್ತೆ. ನೀವು ನಿಮ್ಮ ಮೀನಿಂಗ್ ಹೇಳಿ, ನಮ್ಮ ಮೀನಿಂಗ್ ಹೇಳಿ. ಅಂದರೆ ಎಲ್ಲರೂ ಹೇಳ್ತಾರಲ್ಲ, ಲಕ್ಷ್ಮಿ ಇರೋರ ಹತ್ರ ಲಕ್ಷ್ಮಿ ಹೋಗ್ತಿರುತ್ತೆ, ಲಕ್ಷ್ಮಿ ಹೋಗ್ದಲ್ಲಿ ಇರೋ ಕಡೆ ಹೋಗೋದಿಲ್ಲ ಅಂತೆಲ್ಲರೂ ಅಂತಾರಲ್ಲ. ಶ್ರೀಮಂತರು ಯಾವಾಗಲೂ ಶ್ರೀಮಂತರಾಗೇ ಇರ್ತಾರೆ, ಬಡವರೇ ಯಾವಾಗಲೂ ಬಡವರೇ ಆಗೇ ಇರ್ತಾರೆ. ಈ ಮೀನಿಂಗ್ ಬಂದಿದೆ. ಇದೇ ಮಾತನ್ನು ನೀವು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೇಳಿರ್ಬೋದು, ಎಸ್ಪೆಷಲಿ ದೊಡ್ಡವರಿಂದ. ಆದರೆ ಅವ್ರು ಅದನ್ನು ಹೇಳೋದಕ್ಕೆ ಹೋಗಿರಲಿಲ್ಲ. ಅಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ, ಅದು ಗ್ರ್ಯಾಟಿಟ್ಯೂಡ್. ಹೂ ಎವರ್ ಹ್ಯಾಸ್ ಗ್ರ್ಯಾಟಿಟ್ಯೂಡ್ ವಿಲ್ ಬಿ ಗಿವನ್ ಮೋರ್, ಆ್ಯಂಡ್ he or she will have an abundance. Whoever does not have gratitude, even what he or she has will be taken from him or her. ಅಂದರೆ ಯಾರಿಗೆ ಗ್ರ್ಯಾಟಿಟ್ಯೂಡ್ ಇದೆ, ನಾನು ಅವಾಗಿಂದ ಗ್ರ್ಯಾಟಿಟ್ಯೂಡ್ ಅಂದರೆ ಏನು? ಧನ್ಯವಾದ, ಥ್ಯಾಂಕ್ ಯು ಹೇಳೋದು, ಧನ್ಯವಾದ ಹೇಳೋದು, ಆಭಾರಿಯಾಗೋದು, ಅವರನ್ನು ಹೊಗಳೋದು. ಬರೀ ಬಾಯಿ ಮಾತಿಂದಲ್ಲ, ಮನಸ್ಸಿನಿಂದ ಹೊಗಳೋದು, ಮನಸ್ಸಿನಿಂದ ಥ್ಯಾಂಕ್ ಯು ಹೇಳೋದು, ಮನಸ್ಸಿನಿಂದ ಫೀಲ್ ಮಾಡ್ಕೊಂಡು ಹೇಳೋದು. ಥ್ಯಾಂಕ್ ಯು, ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ, ಥ್ಯಾಂಕ್ ಯು, ಧನ್ಯವಾದ. ಎಮೋಷನ್ ಆಗಿ ಹೇಳೋದು, ಫೀಲಿಂಗಿಂದ ಡೀಪ್ ಗ್ರ್ಯಾಟಿಟ್ಯೂಡ್ ಆಗಿ ಹೇಳೋದು. ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಫುಲ್ ನಿಮ್ಮ ಹೃದಯ ತುಂಬಿ ಬಂದು ಹೇಳೋದು. ಅದು ನೀವು ಗ್ರ್ಯಾಟಿಟ್ಯೂಡನ್ನ ಯಾವುದಕ್ಕೆ ಹೇಳ್ತಿರೋ, ನೀವು ಗ್ರ್ಯಾಟಿಟ್ಯೂಡ್ಗೆ ನಿಮ್ಮ ಹತ್ರ ಏನೇನಿದೆಯೋ ಅದಕ್ಕೆ ನೀವು ಧನ್ಯವಾದ, ಪ್ರೀತಿ, ಆಮೇಲೆ ಅದರ ಮೇಲೆ ನಿಮಗೆ ಗುಡ್ ಫೀಲಿಂಗ್, ಪಾಸಿಟಿವ್ ಫೀಲಿಂಗ್. ಇವಾಗ ನೋಡಿ, ಈ ಫೋನ್ ಇದೆ, ಈ ಫೋನಿಗೆ ನೀವು ಫೋನ್ ನನ್ನ ಹತ್ರ ಇದೆ, ಇದರಿಂದ ನನಗೆ ಎಷ್ಟು ಯೂಸ್ ಆಗುತ್ತೆ. ನಾನು ಯೂಟ್ಯೂಬ್ ನೋಡ್ಬೋದು, ನಾನು ಇಷ್ಟಪಡೋರ ಜೊತೆ ಫೋನಲ್ಲಿ ಮಾತಾಡ್ಬೋದು, ನನ್ನನ್ನು ಇಷ್ಟಪಟ್ಟಿರೋರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಇವಾಗ ಫಾರಿನಲ್ಲಿರಲಿ, ಯಾವುದೇ ಕಂಟ್ರಿನಲ್ಲಿರಲಿ ನಾನು ಮಾತಾಡ್ಬೋದು. ಅದು ಗ್ರ್ಯಾಟಿಟ್ಯೂಡ್, ಅಂದರೆ ಪಾಸಿಟಿವ್ ಫೀಲಿಂಗ್. ಇದನ್ನು ಇನ್ನೊಂದು ಥರನೂ ಹೇಳ್ಬೋದು. ಈ ಥರ ಫೋನಿಗೆ ದಿನನಿತ್ಯ ಫೋನ್ ನೀನೆಷ್ಟು ಚೆನ್ನಾಗಿದೆಯಾ, ಚೆನ್ನಾಗಿ ಯೂಸ್ಫುಲ್ ಆಗಿದೆಯಾ, ನಿನ್ನಿಂದ ನನಗೆ ದಿನ ಮಾಡೋ ಕೆಲಸದಲ್ಲಿ ಬಹಳ ಪ್ರಯೋಜನ ಆಗ್ತಾಯಿದೆ, ನಿನಗಿಂದ ನನಗೆ ಬಹಳ ಯೂಸ್ ಆಗ್ತಾಯಿದೆ, ಬಹಳ ಸಹಾಯ ಆಗ್ತಿದೆ, ಬಹಳ ಹೆಲ್ಪ್ಫುಲ್ ಆಗ್ತಿದೆ ಅಂತ ಧನ್ಯವಾದ ಫೀಲ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಜನ, ಏನು ಫೋನಪ್ಪ, ಫೋನು ನೆನಪಿ ಸಾಕಪ್ಪ,
ಫೋನೇ ನಿಲ್ಲಿಸಾಕಪ್ಪ, ಯಾವಾಗಲೂ ಫೋನ್ ಇಟ್ಕೊಂಡು ಕೊಡ್ತಾರೆ, ಯಾವಾಗಲೂ ಫೋನ್ ಇದು ಮಾಡ್ತಾ ಇರ್ತಾನೆ. ಈ ಫೋನಿಂದ ಏನು ಬರುತ್ತೆ, ಫೋನಿಂದ ತಲೆನೋವು ಬರುತ್ತೆ, ಕಣ್ಣು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತಾರೆ. 24 ಗಂಟೆ ಫೋನಲ್ಲೇ ಇಡ್ತಾರೆ. ಇದೇನಾಯಿತು, ಕಂಪ್ಲೇಂಟ್ ಆಯಿತು. ಇವಾಗ ನೋಡಿ, ನಾವೆರಡನ್ನೂ ಸೈಮಲ್ಟೇನಿಯಸ್ ಆಗೂ ಮಾಡ್ತೀವಿ. ಹೌದು, ಇವಾಗ ನಮಗೆ ಫೋನಿಂದ ಯೂಸ್ ಆದಾಗ ಫೋನನ್ನು ಇಟ್ಕೊಂಡು ಫೋನ್ ಎಷ್ಟು ಒಳ್ಳೆಯದು ಅಂತ ಯೋಚನೆನೂ ಮಾಡೋದಿಲ್ಲ ಯೂಶ್ವಲಿ. ಫೋನ ಇದೆ, ಎಲ್ಲರ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ಇದೇನಾಯಿತು, ಟೇಕನ್ ಫಾರ್ ಗ್ರ್ಯಾಂಟೆಡ್. ಅಂದರೆ ನಿಮ್ಮ ಹತ್ರ ಇದು ಒಂದು ಗಿಫ್ಟ್ ಇದೆ, ಈ ಗಿಫ್ಟನ್ನು ನೀವು ಗಿಫ್ಟ್ ಅಂತ ಅಂದ್ಕೊಳ್ತೀರ. ಅದೇನೋ ಒಂದಿದೆ ಬಿಡು, ಅದನ್ನು ಬಿಟ್ಟು ನೀವು, ನನ್ನ ಹತ್ರ ಫೋನ್ ಇದೆ, ಫೋನ್ ಇದ್ದಾಗ ನಾವು ಓದ್ಕೊಬೋದು, ಬರಿಬೋದು, ಇಂಪಾರ್ಟೆಂಟ್ ನಾಲೆಜನ್ನು ಗೇನ್ ಮಾಡ್ಕೋಬೋದು, ಪಾಸಿಟಿವ್ ಆಗಿ ತಗೋಬೋದು, ಒಳ್ಳೊಳ್ಳೆ ವೀಡಿಯೋಸ್ ನೋಡ್ಬೋದು, ಫೋನ್ ಕಾಲ್ಸ್ ಮಾಡ್ಬೋದು, ಆಮೇಲೆ ಮೆಸೇಜಸ್ ನೋಡ್ಬೋದು. ಬ್ಯಾಂಕಲ್ಲಿ ಸೆಂಡ್ ಆಗೋ ಮೆಸೇಜಸ್ ಎಲ್ಲ ನನ್ನ ಫೋನ್ಗೆ ಬರುತ್ತೆ, ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಆಮೇಲೆ ನಮ್ಮ ಟೀಚರ್ಸಿಗೆ ಫೋನ್ ಮಾಡಿ ಕೇಳ್ಬೋದು. ಇದೆಲ್ಲ ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಇನ್ನೊಂದು ಸುಮ್ಮನಿರೋದು, ಅದು ಇಗ್ನೋರೆನ್ಸ್ ಆಗುತ್ತೆ. ಮೀನ್ಸ್ ನೀವು ಗ್ರ್ಯಾಟಿಟ್ಯೂಡ್ ಮಾಡ್ದಲೇ ಇರೋದು ಕೂಡ ಗ್ರ್ಯಾಟಿಟ್ಯೂಡ್ ಅಲ್ಲ. ನೀವು ಅದನ್ನು ಹೊಗಳಿದ್ರೇ ಗ್ರ್ಯಾಟಿಟ್ಯೂಡ್ ಆಗುತ್ತೆ ಹೊರತು ನೀವು ಸುಮ್ಮನಿದ್ರೆ ಅದು ಗ್ರ್ಯಾಟಿಟ್ಯೂಡ್ ಆಗೋದಿಲ್ಲ. ಅದನ್ನು ಕೂಡ ಕಂಪ್ಲೇಂಟ್ ಮೋಡ್ ಅಂತ ಅನ್ಕೊಬೋದು. ಅದಕ್ಕೆ ಕಂಪ್ಲೇಂಟ್ ಮೋಡ್, ಏನು ಫೋನು, ಡಬ್ಬಾ ಫೋನು, ನಡೀತಿಲ್ಲ, ಓಡ್ತಿಲ್ಲ, ಗೀಡ್ತಿಲ್ಲ, ಬಾಡ್ತಿಲ್ಲ, ಅವರಿಂದ ಆ ಫೋನು ಕೂಡ ಹೋಗುತ್ತೆ. ಇವಾಗ ಈ ವರ್ಡಿನ ಮೀನಿಂಗ್ ಏನು ಗೊತ್ತಾ, ನೀವು ಫೋನನ್ನು ತೊಗೊಂಡಿದ್ದೀರ, ನೀವು ನಿಮ್ಮ ಫೋನಿಗೆ ಎಷ್ಟು ಒಳ್ಳೆಯದು, ಎಷ್ಟು ಯೂಸ್ಫುಲ್ ಆಗ್ತಾಯಿದೆ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರ, ಎಷ್ಟು ಒಳ್ಳೆಯದು, ಇದರಿಂದ ಎಷ್ಟು ಯೂಸ್ ಆಗ್ತಿದೆ ಅಂತೀರ. ಅಂದರೆ ಅದಕ್ಕೊಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಇದ್ದೀರ. ಆವಾಗ ನಿಮ್ಮ ಫೋನು, ಮಾಮೂಲಿ ಫೋನಿಂದ ಒಂದು 10,000 ಫೋನಿಂದ 50,000 to 20,000 to 25,000 to 40,000, 50,000, 1 lakh ಫೋನಿಂದ ಲ್ಯಾಪ್ಟಾಪಿಂದ ಐಫೋನ್, ಐಪ್ಯಾಡ್ ಅದೆಲ್ಲ ಬರುತ್ತೆ. ಅದೇ ಅಯ್ಯೋ ಇದು ಯಾವ ಫೋನಪ್ಪ, ನನಗಂತೂ ಇಷ್ಟ ಆಗಲ್ಲ, ನನಗಂತೂ ಅದನ್ನು ಕೇರ್ ಮಾಡಲ್ಲ, ಅದೇನೋ ಒಂದಿದೆ, ಇದೆ ನನ್ನ ಫೋನು, ಏನೋ ಡಬ್ಬ ಬಿಸಾಕಲಿ, ನನ್ನ ಹತ್ರ ಐಫೋನ್ ಇಲ್ಲ, ಗಿಫೋನ್ ಇಲ್ಲ, ಎಂಥ ಫೋನು, ಇದರಿಂದ ನನಗೆ ಯೂಸ್ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮಿರೋ ಫೋನನ್ನು ಕೆಟ್ಟೋಗುತ್ತೆ. ಇದು ಅದು hidden word. By revealing that one hidden word, the cryptic text is made crystal clear. 2,000 years have passed since those words were re-recorded, but they are as true as today as they ever were. If you don't take the time to be grateful, you will never have more. Whatever you do, you will lose. And the promise of the magic that what happened with gratitude is in the word. If you are grateful, you will be given more and you will have an abundance. ನೋಡಿ, ನೀವು ಟೈಮ್ ತಗೊಂಡು ಗ್ರ್ಯಾಟಿಟ್ಯೂಡ್ ಮಾಡಲಿಲ್ಲ ಅಂದರೆ ನೀವು ಹೇಗಿರ್ತೀರೋ ಹಾಗೆ ಇರ್ತೀರಾ. ನಿಮ್ಮ ಹತ್ರ ಅಷ್ಟೊಂದು ಪ್ರೋಗ್ರೆಸ್ ಆಗೋದಿಲ್ಲ. ಅದೇ ನೀವು ಗ್ರ್ಯಾಟಿಟ್ಯೂಡನ್ನು ಇಟ್ಕೊಂಡ್ರೆ ನಿಮ್ಮ ಹತ್ರ ಏನಿರುತ್ತೋ ಅದು ಇರುತ್ತೆ. ಆಮೇಲೆ ನಿಮ್ಮ ಏನು ಪಡ್ಕೋಬೇಕಂತಿದ್ರೆ ಅದಕ್ಕೂ ಜಾಸ್ತಿನೇ ನಿಮಗೆ ಸಿಗುತ್ತೆ. ಅದನ್ನು ಹೇಳಿರೋದು. ಫ್ರಮ್ ದ ಕೊರಿಯನ್, ದ ಪ್ರಾಮಿಸ್ ಆಫ್ ದ ಗ್ರ್ಯಾಟಿಟ್ಯೂಡ್ ಈಸ್ ಈಕ್ವಲಿ emphatic. And remember, when God proclaimed, if you are grateful, I will give you more. But if you are ungrateful, verily my punish is indeed severe. ಕೊರಿಯನ್ ಏನೋ ದೇವರು ಕೂಡ ಪ್ರಾಮಿಸ್ ಆಗಿ ಹೇಳಿದ್ದಾರೆ, ನೀನು ಗ್ರೇಟ್ಫುಲ್ ಪರ್ಸನ್ ಆಗಿ ಗ್ರ್ಯಾಟಿಟ್ಯೂಡಲ್ಲಿ ಇದ್ದರೆ ನಾನು ನಿನಗೆ ಜಾಸ್ತಿ ಕೊಡ್ತೀನಿ. ನೀನು ಗ್ರೇಟ್ಫುಲ್ ಪರ್ಸನ್ ಆಗಿಲ್ಲ ಅಂದರೆ ನಿನ್ನ ಹತ್ರ ಏನಿದೆಯೋ ಅದನ್ನು ನಾನು ತೊಗೊಳ್ತೀನಿ. ಆಮೇಲೆ ನನ್ನ ಪನಿಷ್ಮೆಂಟ್ ಸೀರಿಯಸ್ ಆಗಿರುತ್ತೆ, ಅದನ್ನು ನೀನು ಹೇಳಬೇಡ. ಇವಾಗ ಬಹಳ ಜನ ಕಾಯಿಲೆಯಿಂದ, ಯೂಶಲಿ ನೀವು ಗ್ರೇಟ್ಫುಲ್ ಪರ್ಸನ್ ಇದ್ದೀರೋ ಇಲ್ವೋ ಅಂತ ಗೊತ್ತಾಗೋದೇ ನಿಮ್ಮ ಬಾಡಿ ಬ್ರೇಕ್ ಡೌನಿಂದ. ನಿಮಗೆ ತಲೆನೋವು ಬರ್ಬೋದು, ಕಣ್ಣು ಬರ್ಬೋದು, ಕೈಕಾಲು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ಯಾವುದೇ ನೋವು ಬರ್ಬೋದು. ಫಸ್ಟ್ ನಿಮ್ಮ ಹೆಲ್ತ್ ಅಪ್ಸೆಟ್ ಬಹಳ ಆಗ್ತಾಯಿದೆ ಅಂದರೆ ನೀವು ನಿಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡನ್ನ ಅಷ್ಟಾಗಿ ಮಾಡಿಲ್ಲ ಅಂತ ಅರ್ಥ, ಇನ್ಕ್ಲೂಡಿಂಗ್ ಮೀ ಆಲ್ಸೋ.
ನಾನಾದರೂ ಸರಿ, ಯಾರಾದರೂ ಸರಿ, ಏನೇ ಆದರೂ ಸರಿ. ಅದೇ ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ಕೊಳೋದಕ್ಕೆ ಶುರು ಮಾಡಿದ್ರು ದೇವರು ನಿಮಗೆ ವರ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್. It doesn't matter what religion you follow or whether you are religion or not. These words of the Holy Script and the Quran apply to you and your life. They are described and fundamental law of science and of the universe. ನೋಡಿ, ನೀವು ಯಾವ ರಿಲಿಜಿಯನೋ ಗೊತ್ತಿಲ್ಲ, ನೀವು ದೇವ್ರ ಪೂಜೆ ಮಾಡ್ತಿರೋ, ದೇವ್ರ ನಂಬ್ತಿರೋ, ದೇವ್ರನ್ನ ಬಿಡ್ತಿರೋ, ದೇವ್ರ ಬಗ್ಗೆ ತಿಳ್ಕೊತಿರೋ, ಹಿಂಗೆ ತಿಳ್ಕೊತಿರೋ, ಅಥವಾ ನೀವು ಧಾರ್ಮಿಕರೋ ಅಧಾರ್ಮಿಕರೋ, ನೀವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಜೈನಿಸಮು ಸಿಖಿಸಮು ಬುದ್ಧಿಸಮು ಯಾರೇ ಆಗಿರ್ಬೋದು, ನೀವು ದೇವ್ರನ್ನ ನಂಬ್ತಿರೋ ನಂಬಲ್ವೋ ಅದೂ ಇರ್ಬೋದು. ಬಟ್ ಇದು ಫಂಡಮೆಂಟಲ್ ಸೈಂಟಿಫಿಕ್ ಲಾ ಆಫ್ ದ ಯೂನಿವರ್ಸಿನ ಲಾ. ನೀವು ಗ್ರ್ಯಾಟಿಟ್ಯೂಡ್ ಆದರೆ ನಿಮಗೆ ಜಾಸ್ತಿ ಕೊಡ್ತಾರೆ, ನೀವು ಗ್ರ್ಯಾಟಿಟ್ಯೂಡ್ ಆಗಲಿಲ್ಲ ಅಂದರೆ ನಿಮಗೆ ಜಾಸ್ತಿ ಸಿಗೋದಿಲ್ಲ. ಅಷ್ಟೇ ಇದ್ರ ಮೀನಿಂಗ್. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಕಂಟಿನ್ಯೂ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.